ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಬರಿಮಲೆಗೆ ಹೋಗೋದು ಹೆಣ್ಣು ಮಕ್ಕಳು ಎಲ್ಲರೂ ಅಲ್ಲ, ಅದರಲ್ಲೂ 11 ವರ್ಷ ಮೇಲ್ಪಟ್ಟ 50 ವರ್ಷದ ಒಳಗಿನ ಮಕ್ಕಳು. ಇದು ಕಲ್ಚರ್ನ ಪ್ರಶ್ನೆನಾ ಅಥವಾ ಲಿಂಗ ಸಮಾನತೆ ಜೆಂಡರ್ ಅದರ ಪ್ರಶ್ನೆ ಬರುತ್ತಾ, ಫ್ಯಾಷನ್ನ ಪ್ರಶ್ನೆ ಬರುತ್ತಾ, ಅಥವಾ ನನ್ನ ಹಕ್ಕಿನ ಪ್ರಶ್ನೆ ಬರುತ್ತಾ? ಈ ರೀತಿಯ ಪ್ರಶ್ನೆಗಳು ದಶಕಗಳಿಂದಲೂ ಕೂಡ ಇದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ವರ್ಡಿಕ್ಟ್ ಬಂದಿದೆ, ಆದರೂ ಅದನ್ನು ಪ್ರಶ್ನೆ ಮಾಡಿ ಅದರಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಇವರು ಒಂದು ಹೆಣ್ಣು ದೇವಸ್ಥಾನದ ಹೆಸರನ್ನ ಹೇಳ್ತಾ ಇದ್ದಾರೆ, ಕಾಮಾಖ್ಯ ದೇವಿ. ಓಕೆ, ಹೌದು, ಕಾಮಾಖ್ಯ ದೇವಿ ಸೇರಿದಂತೆ ನಾನೊಂದು ಭೈರವಿ ದೇವಸ್ಥಾನ ಹೇಳಿದೆ, ಅವರೊಂದಷ್ಟು ದೇವಸ್ಥಾನ ಹೆಣ್ಮಕ್ಳ ದೇವಸ್ಥಾನ ಹೇಳಿದ್ರು. ಅಲ್ಲಿಗೆ ಗಂಡು ಮಕ್ಕಳು ಹೋಗಲ್ಲ, ಪೂಜೆಯೂ ಕೂಡ ಹೆಣ್ಮಕ್ಳೇ ಮಾಡಿ ಬರ್ತಾರೆ ಅಂತ. ಅಂದರೆ ನನ್ನ ಒಂದು ಪ್ರಶ್ನೆ, ಕೋಟಿ ದೇವಸ್ಥಾನಗಳಿದ್ದಾವೆ, ಎಲ್ಲೂ ಇಲ್ದೆಲ್ಲ ಇರುವ ರಿಸ್ಟ್ರಿಕ್ಷನ್, ಅಲ್ಲಿ ಒಂದು ಕಡೆ ಏನೋ ಹೇಳ್ತಾ ಇದ್ದಾರೆ ಅಂದಾಗ ಬಹುಶಃ ನಾವು ಅದನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಫೇಲ್ ಆಗ್ತಾ ಇದೀವ ಅಂತ ನನ್ನ ಪ್ರಶ್ನೆ, ಅಥವಾ ಅರ್ಥ ಮಾಡಿಸೋರು ಫೇಲ್ ಆಗ್ತಾ ಇದ್ದಾರ ಅಂತ. ಹೌದು, ಏನ್ ಹೇಳ್ತೀರಿ ಸರ್? ಮುಖ್ಯವಾಗಿ ಅರ್ಥ ಮಾಡಿಸ್ಕೊಳಕ್ಕೆ ಅಲ್ಲಿ ಅಂದ್ರೆ, ಈಗ ಇಲ್ಲಿ ಜಾಲಹಳ್ಳಿಲಿದೆ, ಮೈಸೂರು ನಂಜನಗೂಡಲ್ಲಿದೆ, ಎಲ್ಲ ಕಡೆನೂ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಹೋಗ್ಬೋದು. ಅಯ್ಯಪ್ಪನೇ ಎಲ್ಲ ಕಡೆ ಒಬ್ಬರೇ ದೇವರು. ಆದ್ರೆ ಶಬರಿಮಲೆಗೆ ಮಾತ್ರ ವ್ರತ ಮಾಡಿ ಕಡೆನೂ ಇದೊಂದು ಮಾತು, ಸಾರಿ ಫಾರ್ ದ ಅಯ್ಯಪ್ಪ ಎಲ್ಲ ಕಡೆ ಲೀನ ಆಗಿಲ್ಲ, ಅಲ್ಲೊಂದ್ ಕಡೆ ಮಾತ್ರ ಲೀನ ಆಗಿಲ್ಲ. ಈಗ ಹಂಗಲ್ಲ ಸರ್, ಈಗ ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಕ್ಕೂ ಶಿವನ್ ದೇವಸ್ಥಾನ ಎಲ್ಲ ಕಡೆ ಇದೆ, ಧರ್ಮಸ್ಥಳಕ್ಕೆ ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಅಲ್ಲಿಗೆ ಬರ್ಬೇಕಾದ್ರೆ ಒಂದು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಸರ್ ಅಯ್ಯಪ್ಪ ಇಲ್ಲ ಅಂದ್ರೆ ದೇವಸ್ಥಾನಗಳು ಯಾಕೆ ಇಡ್ಬೇಕು ಮೇಡಮ್? ಅಯ್ಯಪ್ಪ ಅಲ್ಲಿ ಮಾತ್ರ ಇದೇನು ಇಲ್ಲ ಅಂದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲ ಕಡೆ ಖಂಡಿತ ಇರ್ತಾನೆ. ನಿಮ್ಮ ಒಳಗೇನೆ ಇರೋದನ್ನ ಅರ್ಥೈಸ್ಕೊಳ್ಳಿ ಅನ್ನೋದೇ ಶಬರಿಮಲೆ. ಈಗ ಒಂದು ಕಲ್ಲಿಟ್ಬಿಟ್ಟು ಅದು ಅಯ್ಯಪ್ಪ ಅಂದ್ರೆ ಕನ್ಕ್ಲೂಷನ್ಗೆ ಹೋಗ್ಬಿಟ್ಟಿದೀವಿ, ಅಲ್ಲಿ ಹೋಗ್ಬೇಕು ಅಥವಾ ಹೋಗ್ಬಾರ್ದು ಅನ್ನೋದು. ಒಂದ್ ಸ್ವಲ್ಪ ಹಿಂದಕ್ಕೆ ಬಂದು ಅಲ್ಲಿ ಏನಾಗ್ತಾ ಇದೆ, ಯಾಕೆ ಹೋಗ್ಬಾರ್ದು ಅಂದಿದ್ದಾರೆ, ಅದನ್ನ ನಾನು ಹೇಳಿದ್ನಲ್ಲ, ಅರ್ಥ ಮಾಡ್ಕೊಳ್ಳೋರು ಎಷ್ಟರ ಮಟ್ಟಿಗೆ ಫೇಲ್ ಆಗಿದ್ದಾರೋ ಅರ್ಥ ಮಾಡಿಸೋರು ಫೇಲ್ ಆಗಿದ್ದಾರೆ ಅಂತ. ಭಾಸ್ಕರನ್ ಅವರೇ, ಇದನ್ನ ನಾನು 100% ಒಪ್ತೀನಿ. ಈಗ ಅವರು ಹಠ ಹಿಡಿದು ನಾವು ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಅದು ಕಾರಣ ಏನು ಅಂದರೆ, ಗುರುವಿನ ಸ್ಥಾನದಲ್ಲಿರುವಂತಹ ಗುರುಸ್ವಾಮಿಗಳು ಮತ್ತು ಮನೆಯಲ್ಲಿ ಇರುವಂತಹ ತಾತ ಮತ್ತು ಅಜ್ಜಿ, ತಂದೆ ತಾಯಿ ಏಜಲ್ಲಿರೋರು ಮಕ್ಕಳಿಗೆ ತಿಳಿ ಹೇಳಬೇಕು. ಶಬರಿಮಲೆ ಅಂದರೆ ಏನು, ನೈಷ್ಠಿಕ ಬ್ರಹ್ಮಚರ್ಯ ಅಂದರೆ ಏನು, ಒಬ್ಬ ನಾರ್ಮಲ್ ಬ್ರಹ್ಮಚಾರಿ ಅಂದರೆ ಏನು, ಯಾಕೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಹೋಗಿ ನೆಲೆಯನ್ನ ನೋಡ್ಕೊಂಡ ಭಗವಂತ, ಇದನ್ನೆಲ್ಲ ಹೇಳಿ ಆ ಮಾಳಿಗೆಪುರ ಮಂಜಮ್ಮಾಳಿ ಇತಿಹಾಸವನ್ನೂ ಹೇಳಿ 41 ದಿನ ಅಥವಾ 48 ದಿನಗಳ ಕಾಲ ಒಂದು ಮಂಡಳದ ಪೂಜೆಯನ್ನು ಯಾಕೆ ಮಾಡ್ತೀವಿ, ಅದನ್ನು ನಾವು ಸರಿಯಾಗಿ ನಮ್ಮ ಮನೆಯಲ್ಲಿ, ನಮ್ಮ ಸ್ನೇಹಿತರ ಮನೆಯಲ್ಲಿ, ಸಂಬಂಧಿಕರ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ನಾವು ಕ್ಲೀನಾಗಿ ಅವರಿಗೆ ಅರ್ಥ ಮಾಡೋ ಥರ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಇದನ್ನು ನಾನು ಒಪ್ತೇನೆ. ನಾವು ಇದರಲ್ಲಿ ಫೇಲ್ ಆಗಿದ್ದೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿಯ ವ್ರತದ ಬಗ್ಗೆ ಮತ್ತು ಶಬರಿಮಲೆಯ ವಿಶೇಷತೆ ಬಗ್ಗೆ ನಾವು ಅವರಿಗೆ ಸರಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ ಕಾರಣದಿಂದಲೇ ಒಂದು ಕನ್ಫ್ಯೂಷನ್ ಬರ್ತದೆ ಮೈಂಡಲ್ಲಿ. ಇದ್ರೂ ಇರ್ಬೋದಲ್ವಾ, ಎಲ್ಲಾ ಕಡೆ ನಾವು ಹೆಣ್ಮಕ್ಳು ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಉಡುಪಿಗೆ ಹೋಗ್ತೀವಿ, ಕೊಲ್ಲೂರಿಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಆದ್ರೆ ಇಲ್ಲಿ ಮಾತ್ರ ಯಾಕಿಲ್ಲ ಅಂದ್ರೆ ಇಲ್ಲಿ ಕೆಲವೊಂದು ನಿರ್ಬಂಧಗಳು ಇದೆ. ಇಲ್ಲಿ ಹೋಗಬೇಕು ಅನ್ನೋದಕ್ಕಿಂತ ಹಠ ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆ ಹೋಗಬಾರ್ದು ಅಂತ ವಿತಂಡವಾದ ಮಾಡೋರು, ಸುಮ್ಮನೆ ಅರ್ಥ ಮಾಡ್ಕೊಂಡಿರೋ ಹೆಣ್ಮಕ್ಳನ್ನು ಅದನ್ನೇನಂತಾರೆ ಕಿಚಾಯಿಸೋದು ಅಥವಾ ಪ್ರವೋಕ್ ಮಾಡೋದು ಅಂತಾರಲ್ಲ, ಹೆಣ್ಮಕ್ಳು ಯಾರು ಹೋಗಲ್ಲ. ಈಗ ಸರ್ ಹೇಳ್ದಂಗೆ ಕೇರಳದಲ್ಲಿ ಚಾಲೆಂಜ್ ಅಂತಲ್ಲ, ಬಹುಶಃ ವೋಟ್ ಅಂತ ಕೇಳಿದ್ರು ಅಷ್ಟೇ, ನಂಬಿಕೆ ಅಂತಿರುವಂತವ್ರು ನಮಗೆ ಆಗ್ಬೇಕು, ಬೇಡ ಬಿಡು ಇಲ್ಲಿಂದನೇ ಕೈ ಮುಗಿತೀನಿ, ಅಯ್ಯಪ್ಪ ನಾನು ಇಲ್ಲಿಂದನೇ ಕೈ ಮುಗಿತೀನಪ್ಪ ಅನ್ಕೊಂಡು ಸುಮ್ಮನಾಗವ್ರು ಇದ್ದಾರೆ. ಆದ್ರೆ ಇನ್ನೊಂದು ಪ್ರಶ್ನೆ, ಸಾಂಕೇತಿಕವಾಗಿ ತುಂಬಾ ವಿಚಾರದಲ್ಲಿ ಬದಲಾವಣೆ ಮಾಡ್ಕೊಂಡಿದೀವಿ, ತುಂಬಾ ವಿಚಾರದಲ್ಲಿ ಬದಲಾವಣೆ ಆಗಿದ್ದೀವಿ, ಅಪ್ಡೇಟ್ ಆಗಿದ್ದೀವಿ. ದೇವಸ್ಥಾನಗಳಾಗಲಿ ಕೆಲವೊಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ನಾವು ಹೋರಾಟ ಮಾಡಿ ಗೆದ್ದಿದ್ದೀವಿ. ಎಕ್ಸಾಂಪಲ್ ಸತಿ ತಗೊಳ್ಳೋಣ, ಸತಿ ಪದ್ಧತಿ ತಗೊಳ್ಳೋಣ. ನೀವು ಬಳಕೆ ಮಾಡಬಾರ್ದು. ಯಾವುದು ಅನಿಷ್ಟ ಪದ್ಧತಿಗಳು? ಕೆಲವೊಂದು ಅನಿಷ್ಟ ಪದ್ಧತಿ ನಾನು ಹೇಳ್ತಾ ಇರೋದು. ಅದಕ್ಕೂ ಮತ್ತು ಶಬರಿಮಲೆಯಲ್ಲಿ ನಡೆಯುವಂತಹ ಅನಿಷ್ಟ ಪದ್ಧತಿಗಳನ್ನ ಕೆಲವೊಂದು ವಿಚಾರಗಳಲ್ಲಿ ನಿಯಮಗಳನ್ನು ಬದಲಾಯಿಸಿದ್ದೀವಿ. ಕೆಲವು ಅನಿಷ್ಟ ಪದ್ಧತಿಗಳು ಮಾತಾಡ್ತಾ ಇಲ್ಲ. ಎಕ್ಸಾಂಪಲ್ ಸತಿ ಪದ್ಧತಿನೇ, ಅದು ಅನಿಷ್ಟ ಪದ್ಧತಿ, ಬಾಲ್ಯ ವಿವಾಹ ಅನಿಷ್ಟ ಪದ್ಧತಿನೇ. ಅದು ಗಂಡನ ಜೊತೆ ನೀನು ಹೋಗ್ಸಾ, ಯಾವುದೋ ಕಾಯಿಲೆ ಬಂದ್ರೆ ನೀನು ಶಬರಿಮಲೆಯಲ್ಲಿ ನಡೆಯುತ್ತಿರುವಂತಹ, ಒಂದ್ ನಿಮಿಷ,
ಶಬರಿಮಲೆಯಲ್ಲಿ ಅನಿಷ್ಟ ಪದ್ಧತಿನೇ. ಶಬರಿಮಲೆಯಲ್ಲಿ ನಡೆಯುತ್ತಿರುವಂತಹ ಅನಿಷ್ಟ ಪದ್ಧತಿ ಯಾವುದು? ನಾನು ಹೇಳ್ತಾ ಇದ್ದೀನಲ್ಲ, ಕೆಲವೊಂದು ಯಾವುದು? ನಿಯಮಗಳನ್ನ ಬದಲಾಯಿಸ್ಕೊಳ್ತಾ ಇದ್ದೀವಿ. ಯಾವ ನಿಯಮನ ಬದಲಾಯಿಸ್ಬೇಕು ಹೇಳಿ? ನನ್ನ ಪದವನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ. ಶಬರಿಮಲೆ ಅಂತ ಹೇಳಿಲ್ಲ, ಶಬರಿಮಲೆ ಅಂತ ನೀವು ಹೇಳಿಲ್ಲ. ಹಲವಾರು ಆಚಾರ ವಿಚಾರಗಳನ್ನು ಇಲ್ಲ ಬದಲಾಯಿಸ್ಕೊಳ್ಳಿ. ಈಗ ಯೋನಿ ಪೂಜೆ ಅಂತ ಮಾಡ್ತಾರೆ. ಯೋನಿ ಪೂಜೆ ಅಂತ ಮಾಡಿ ಅದು ಅನಿಷ್ಟ ಪದ್ಧತಿಯನ್ನ ಯೋನಿ ಪೂಜೆ ಅಂತ ಇಟ್ಕೊಂಡು ಗೊತ್ತಿಲ್ಲ ತಾಂತ್ರಿಕವಾಗಿ ಅದನ್ನ ಮರುಬಳಕೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಎಷ್ಟೋ ಯೋನಿ ಪೂಜೆಗಳು ನಡೀತಾ ಇದಾವೆ. ನಾನು ಒಂದೇ ಮಾತ ಎಲ್ಲ ಕಡೆ ಆಗ್ತಾ ಹೇಳ್ತೇನೆ. ಇದೆ. ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ, ಕಾಮರೂಪದಿಂದ ಹಿಡಿದು ದ್ವಾರಕಾಧಾಮದ ತನಕ ಹಿಂದೂ ದೇವಸ್ಥಾನಗಳಿದೆ. ಅವೆಲ್ಲ ದೇವಸ್ಥಾನಗಳಿಗೆ ಎರಡೇ ಬೇಸ್. ಅದಕ್ಕೆ ಒಂದು ವೈದಿಕ ದೇವಸ್ಥಾನಗಳು, ಇನ್ನೊಂದು ತಾಂತ್ರಿಕ ದೇವಸ್ಥಾನಗಳು. ವೈದಿಕ ದೇವಸ್ಥಾನಗಳಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಎಂಥ ಪೂಜೆ ಬೇಕಾದ್ರೂ ಮಾಡ್ಬೋದು, ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು. ತಾಂತ್ರಿಕ ಅಂದರೆ ದ ಟೆಂಪಲ್ ವಿಚ್ ಈಸ್ ಗವರ್ನ್ಡ್ ಬೈ ತಂತ್ರ. ಆ ದೇವಸ್ಥಾನದ ತನ್ನದೇ ಆದಂತಹ ಒಂದು ಪರಂಪರೆ ಇರ್ತದೆ, ಅದರದ್ದು ಒಂದು ಟ್ರೆಡಿಷನ್ ಇರುತ್ತೆ. ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಮೇಡಮ್, ವೈದಿಕ ದೇವಸ್ಥಾನಗಳಿಗೂ ತಾಂತ್ರಿಕ ದೇವಸ್ಥಾನಗಳಿಗೂ ಇರುವ ವ್ಯತ್ಯಾಸವನ್ನ ಹಿಂದೂಗಳು ಅದನ್ನು ಅರ್ಥಕೊಂಡ್ಬಿಟ್ರೆ, ಇವ್ರು ಹೇಳಿದ್ದಕ್ಕೆ ಅವ್ರಿಗೆ ಬಹಳ ಥ್ಯಾಂಕ್ಸ್. ಆ ತಾಂತ್ರಿಕ ಅಂತ ವರ್ಡ್ ನಾನು ಜ್ಞಾಪಿಸ್ಕೊಂಡೆ ಹೇಳಬೇಕು ಅಂತ ಹೇಳಿ ಅವ್ರು ಅದನ್ನು ಜ್ಞಾಪಿಸಿದ್ರು. ಅದನ್ನ ಮುಂದುವರಿಸ್ಬಿಡ್ತಾರೆ ಗುರುಗಳೇ. ಏನು ಹೇಳಿ, ಈಗ ಕೆಲವು ಮೊದಲು ದೇವಸ್ಥಾನಗಳೇ ಇಲ್ಲ. ಕ್ರಿಸ್ತಪೂರ್ವದ ಮೊದಲು ದೇವಸ್ಥಾನಗಳು ಇಲ್ಲ, ಮೂರ್ತಿಗಳು ಇಲ್ಲ. ನೀವು ಐಕೋನೋಗ್ರಫಿ ಓದಿದ್ರೆ, ವಾಸ್ತುಶಿಲ್ಪ ಶಾಸ್ತ್ರ ಓದಿದ್ರೆ, ಮೂರ್ತಿಶಿಲ್ಪ ದೇವಸ್ಥಾನಗಳು ದೇವರ ಇಲ್ಲ. ತದನಂತರಗಳಲ್ಲಿ ಒಂದೊಂದು ದೇಶಗಳು ಒಂದೊಂದು ದೇಶದಿಂದ ಅದನ್ನು ಮೂರ್ತಿಗಳನ್ನು ಮಾಡ್ಕೊಂಡು ಬಂದರು. ಅದು ಈಗ ಒಂದು ಮೂರ್ತಿ, ಅದನ್ನು ಪ್ರತಿಮಾ ಅಂತ ಕರಿತೀವಿ. ಅದೇ ದೇವರಲ್ಲ. ಪ್ರತಿಮಾ ಅದು ದೇವರ ಪ್ರತಿರೂಪವೇ ವಿನಃ ಅದೇ ದೇವರಲ್ಲ. ಅದೇ ದೇವರ ನಂಗಿದ್ರೆ ಅದ್ರ ಮೇಲೆ ನಾವು ಕಾಲಿಡ್ತೀವಿ, ನಮ್ಮನ್ನೇನು ಮಾಡಲ್ಲ. ಅದು ಬಿಸಿನೀರು ರೀತಿ ಏನು ಮಾಡಲ್ಲ. ಅದೇ ದೇವರಲ್ಲ, ದೇವರ ಪ್ರತಿರೂಪ. ಆದರೆ ಪ್ರತಿಮಾ ಅಯ್ಯಪ್ಪಂದಾಗಲಿ ಮತ್ತು ವೆಂಕಟೇಶ್ವರ ತಿರುಪತಿಗಾಗಲಿ ಯಾಕೆ ಅದಕ್ಕೆ ಅಂತಂದರೆ ಅದು ಯಾವುದೇ ಪ್ರತಿಮೆ ಅಲ್ಲ, ಯಾರು ಮಾಡಿದ್ದಲ್ಲ. ಸ್ವತಃ ಭಗವಂತನೇ ಕಲ್ಲಾಗಿರ್ತಕ್ಕಂಥದ್ದು ಹೇಗೆ ತಿರುಪತಿಯಲ್ಲಿ ಇದೆಯೋ, ಈ ಅಯ್ಯಪ್ಪ ದೇವಸ್ಥಾನದಲ್ಲೂ ಕೂಡ ಅಯ್ಯಪ್ಪ ಅಂತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಅಲ್ಲೊಂದು ಗ್ರಾಮ ದೇವತೆ ಇತ್ತು. ಆ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅಯ್ಯಪ್ಪನ ಹೋಗಿ ಅದರಲ್ಲಿ ಲೀನ ಆಗಿದ್ದಾನೆ ಅಂತ, ತಾನೇ ಲೀನ ಆಗಿರೋದ್ರಿಂದ ಅಲ್ಲೊಂದು ದೊಡ್ಡವಾಗಿರತಕ್ಕಂಥ ಒಂದು ಶಿಸ್ತು ಇದೆ. ಅಲ್ಲೇನು ಮಾಡ್ತಾನೆ, ಅಯ್ಯಪ್ಪ ಲೀನ ಆಗುವಾಗ ಎಲ್ಲರಿಗೂ ಕೂಡ ತಂದೆ ತಾಯಿ ಇರತಕ್ಕಂಥ ಎಲ್ಲ ಪರಿಹಾರಗಳು 4 ವಾಕ್ಯಗಳನ್ನು ಕೊಡ್ತಾ ಹೋಗ್ತಾನೆ. ಹೀಗೆ ನಡ್ಕೊಂಡೋಗಿ ಮುಂದಕ್ಕೆ ಹೀಗೆ ನಡ್ಸ್ಕೊಂಡು ಹೋಗಿ ಅಂತ ಪರಿವಾರಕ್ಕೆಲ್ಲ ಕೊಟ್ಟಾಗ ಈ ಏನು ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಕೆಲವೊಂದು ದೇವಸ್ಥಾನಗಳಲ್ಲಿ ಗರ್ಭಿಣಿಯರು ಕೂಡ ಬರೋದು ಬೇಡ ಅಂತಾರೆ. ಅಂದ್ರೆ ನಮ್ಮ ಎಲ್ಲಾ ಹಿಂದೂ ದೇವಸ್ಥಾನಗಳು ನಾನು ಕೇಳ್ತಾ ಇದ್ದೆ ಬೆಳಗ್ಗೆ ಅರುಣ ಸೂಕ್ತ ಅಂತ ಇವತ್ತು ನಮ್ಮ ಹಿಂದೂವಿನ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡಕ್ಕೆ ಅಥವಾ ಕೈ ಮುಗಿದು ಬರಕ್ಕೆ ಅಲ್ಲ. ಕೆಲವೊಂದು ಏನಾದ್ರು ಸಮಸ್ಯೆಗಳಿದ್ರೆ ಒಂದು ನಿವಾರಣೆ ಮಾಡ್ಕೊಂಡು ಬರಕ್ಕೂ ಇದಾವೆ. ಎಕ್ಸಾಂಪಲ್ ಬ್ಲಾಕ್ ಮ್ಯಾಜಿಕ್ ಎಲ್ಲ ಇದೆ, ಯಾರು ಇಲ್ಲ ಅಂತ ಒಪ್ಕೊಂಡಿಲ್ಲ. ಹೆಣ್ಮಕ್ಳಲ್ಲಿ ಹೋದ್ರೆ ಅದ್ ನೆಗೆಟಿವ್ ಎನರ್ಜಿ ಅವ್ರಿಗೆ ಪಾಸ್ ಆಗ್ಬೋದು, ಬರಬೇಡಿ ಅಂತಾರೆ. ಮಂತ್ರ ಅರುಣ ಸೂಕ್ತ ಅಂತ ಮಂತ್ರ ಇದೆ, ಇವತ್ತು ಕೂಡ ನಡೀತಾ ಇದೆ. ಅರುಣ ಸೂಕ್ತರದ ಮಂತ್ರ ಏನು ಅಂದ್ರೆ, ನೀವು ಮರದಡೆ ಕೂತ್ಕೊಂಡು ಇವತ್ತು ಹೇಳಿದ್ರೆ ಮರದಲ್ಲಿರ್ತಕ್ಕಂಥ ಪಕ್ಷಿಗಳ ಅಪರ್ಷಣ ಆಗುತ್ತೆ ಅಂತ. ಇವಾಗ್ಲೂ ಅಂತಹ ಮಂತ್ರಗಳನ್ನು, ಕೆಲವು ಮಂತ್ರಗಳನ್ನ ಹೆಣ್ಮಕ್ಳು ಕೇಳಬಾರದು ಅಂತ ಇರ್ತದೆ. ಅವಳೇನು ಗರ್ಭವತಿಯಾಗಿದ್ದಾಗ ಅರುಣ ಸೂಕ್ತವನ್ನು ಏನಾದ್ರೂ ಹೇಳಿದ್ದೆ, ನಾಭಿಯಿಂದ ಕೆಲವೊಂದು ಉಚ್ಚಾರಣೆ ಮಾಡಬೇಕಾಗಿರೋದು ಆಕೆ ಒಳಗಿರುವ ಭ್ರೂಣಕ್ಕೆ ಸಮಸ್ಯೆ ಹೇಳುವುದಲ್ಲ, ಶ್ರವಣ ಮಾತ್ರದಿಂದ ಅಪರ್ಷಣ ಆಗುತ್ತೆ ಅಂತ ಹೇಳುತ್ತೆ. ಈಗ ಪಕ್ಷಿಯನ್ನು ಹೇಳಲ್ಲ ಮಂತ್ರವನ್ನ, ಅದು ಕೇಳಿದ ಕೂಡಲೇ ಆಗುತ್ತೆ. ಇವತ್ತು ಕೂಡ ವೈಜ್ಞಾನಿಕವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಗರ್ಭವತಿ ಅನ್ನೋದಕ್ಕೆ ಹೆಣ್ಮಕ್ಳಿಗೆ ಯಾಕೆ ಬರಬೇಡ ಅಂತಾರಂದ್ರೆ, ಸಂಪ್ರದಾಯವನ್ನ ಏನು ತೋರಿಸ್ತಾ ಇದ್ದು ಸಂಪ್ರದಾಯ ನಿರ್ಬಂಧವು ಎರಡೂ ಕೂಡ ಶಬರಿಮಲೆಯಲ್ಲಿ ಇರೋದ್ರಿಂದ ಬ್ರಹ್ಮಚರ್ಯ ಪಾಲನೆ ಮಾಡತಕ್ಕಂಥದ್ದು ಶಿವನಿಂದನೂ ಸಾಧ್ಯ ಆಗಲಿಲ್ಲ. ಅಸಮಾನತೆ ಮಾತೆ ಅಲ್ಲ.